ಎಲ್ಲ ಗೊತ್ತೈತಿ. ನಮ್ಮ ಮೋನಿ ಕಡೆ ಆಗ್ತಿತ್ತಲ್ಲ ಸರ, ನಮ್ಮ ಮೋನಿ ಕಡೆ ಆಗ್ತಿತ್ತು. ಎಷ್ಟು ಸರಿ ಹೋರಾಟ ಮಾಡ್ಬೇಕ್ರಿ, ಭಾಳ ಸರಿ ಹೋರಾಟ ಮಾಡಿ. ಅಲ್ಲ ಎಲ್ಲ ಓಣ್ಯಾಗನು ಐತ್ರಿ ಅದ. ಅಲ್ಲ ಎಲ್ಲ ಓಣ್ಯಾಗನು ಐತಿ. ಅವ್ರ ಕಟ್ರ ಇದು ಮಾಡ್ತಾರಂದ್ರೆ ಅವ್ರಿಗೆ ಹಿಡ್ಕೊಂತೀವಿ. ಅವ್ರು ಬಂದಂದ್ರೆ ಕೆಲಸ ಆಗ್ತಿತ್ತಂದ್ರೆ ಅವ್ರಿಗೆ ಹಿಡ್ಕೊಂತೀವಿ. ಬೇರೆ ಕಡೆ ಆಗಂಗಿಲ್ಲ ಕೆಲಸ. ಆದ್ರೂ ನಾವು ಬಿಡಂಗಿಲ್ಲ ಅವ್ರಿಗೆ. ಅವ್ರ ಕಡೆಯಿಂದ ಕೆಲಸ ಆಗ್ತೈತಿ, ಆಗ್ತೈತಿ. ಹೌದು, ನಾವು ಒಪ್ತೀನಿ. ಇಲ್ಲ ಇಲ್ಲ, ಹಿಂದುತ್ವ ರೀ. ಕಟ್ರ ಹಿಂದುವಾದಿ ನಾವು. ಮಾದಿಗೆ ಇದ್ರು ನಾವು ಹಿಂದುವ, ನಾವು ಕಟ್ರ ಹಿಂದೂ. ನೋಡಿ, ಬೇರೆಯವ್ರಿಗೆ ಯಾರು ಇದೆಯೋ ಇಲ್ಲೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾನಂತೂ ಹಿಂದುತ್ವದ ದೃಷ್ಟಿಯಿಂದ ಹಿಂದೂಗಳಿಗೆ ತೊಂದರೆ ಆಯಿತು, ಹಿಂದೂಗಳಿಗೆ ಕ್ರಿಶ್ಚಿಯನ್ ಮುಸ್ಲಿಮರಿಂದ ಏನಾದರೂ ಆಯಿತು, ಅದಕ್ಕೆ ನಾನು ಮೊದಲೇ ಹೆಜ್ಜೆ ನಾನು ಇಡ್ತೀನಿ. ನಾನು ಮಾಡೋವನೇ. ಈಗ ಅವ್ರು ಮಾಡೋದಿಲ್ಲ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳ. ಈ ಮಾದರ ಸಮಾಜದ ಪ್ರಮುಖರು ರಂಗನಾಯಕ್ ಅವರು ಮತ್ತು ಜಗದೀಶ್ ಹರಿಜನ್ ಇವರು ಮಾದರ ಸಮಾಜದ ಅವರು ಆ ಸಮಾಜದಲ್ಲೇ ಇರುವಂಥವ್ರು. ಅವ್ರ ತಾಯಿ ಬಂದಿದ್ದಾರೆ. ಆಮೇಲೆ ವಿಶ್ವನಾಥ್ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ರಾಷ್ಟ್ರೀಯ ಸಂಸ್ಥೆಯ ಪ್ರಮುಖರು ಬಂದಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಅಣ್ಣಪ್ಪ ಅವರಿದ್ದಾರೆ. ಈಗ ಈ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ರ ಹಾವಳಿ ಜಾಸ್ತಿ ಆಗಿದೆ. ಮತಾಂತರ ಮಾಡುವಂತಹದ್ದು, ಮನೆಗಳನ್ನು ಒಡೆಯುವಂಥದ್ದು, ಗಂಡ ಹೆಂಡತಿಯನ್ನ ಬೇರೆ ಮಾಡುವಂಥದ್ದು, ಅಪ್ಪ ಮಕ್ಕಳನ್ನು ಬೇರೆ ಮಾಡುವಂಥದ್ದು, ಇದು ವ್ಯವಸ್ಥಿತವಾಗಿ ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸೊ ಇದಕ್ಕೊಂದು ಶಾಂಪಲ್ ಅಂತ ಹೇಳಿ ಇವತ್ತು ಜಗದೀಶ್ ಹರಿಜನ್ ಇವರು 2020ರಲ್ಲಿ ವಿನಯ ಎಡ್ವರ್ಡ್ ಅನ್ನುವಂಥ ಒಬ್ಬ ಹುಡುಗಿ ಜೊತೆಗೆ ಮದುವೆ ಆಗ್ತಾರೆ. ಪ್ರೀತಿಸಿ ಮದುವೆ ಆಗ್ತಾರೆ. ಅವಳು ಆಲ್ರೆಡಿ ಒಂದು ಮದುವೆ ಆಗಿ ಡೈವರ್ಸ್ ಕೊಟ್ಟು ಒಂದು ಮಗು ಇರುತ್ತೆ. ಆದರೂ ಅವಳಿಗೊಂದು ಆಧಾರ, ಅವಳಿಗೊಂದು ಜೀವ, ಅವಳಿಗೊಂದು ಸಂಸಾರ ಕೊಡಬೇಕು ಅಂತ ಹೇಳಿ ಇವರು ಅವನಿಗೆ ಮದುವೆ ಆಗಿ ಒಂದು ಮಗು ಆಗತ್ತೆ. 2 ವರ್ಷ ಸುಖವಾಗಿರ್ತಾರೆ, ಸಂಸಾರ ಎಲ್ಲ ಚೆನ್ನಾಗಿರುತ್ತೆ. ಹಿಂದೂ ಪದ್ಧತಿ ಪ್ರಕಾರನೇ ಮದುವೆ ಆಗ್ತಾರೆ. 2 ವರ್ಷ ಹಿಂದೂ ಪದ್ಧತಿ ಪ್ರಕಾರನೇ ನಡ್ಕೊಳ್ತಾಳೆ. 2 ವರ್ಷದ ನಂತರ ಅವಳು ಯಥಾ ಪ್ರಕಾರ ಮೊದಲನೇ ಗಂಡನಿಗೆ ಹೇಗೆ ಟಾರ್ಚರ್ ಕೊಟ್ಟಿದ್ಲೋ ಹಾಗೆ ಇವನಿಗೂ ಕೂಡ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದು ಪ್ಲಾನ್ ಹಿಡಿದು ಈ ರೀತಿ ಮದುವೆ ಮಾಡ್ಕೊಳ್ಳೋದು, ಆಮೇಲೆ ಟಾರ್ಚರ್ ಕೊಟ್ಟು ಕ್ರಿಶ್ಚಿಯನ್ರ ಮತಾಂತರ ಮಾಡುವಂತ ಒತ್ತಾಯ ಇದೆಲ್ಲ ಮಾಡೋದು. ಇದಕ್ಕೆ ಚರ್ಚ್ಗಳು ಬೆಂಬಲ ಇದ್ದಾವೆ, ಪಾದ್ರಿಗಳು ಬೆಂಬಲ ಇದ್ದಾರೆ. ಇದಕ್ಕೆ ಈ ವಿನಯ ಎಡ್ವರ್ಡನ ತಾಯಿ ಮತ್ತು ಈ ಅಕ್ಕ ಕೂಡ ಇದಕ್ಕೆ ಪೂರ್ಣ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇದೇ ದಂಧೆಯವರು, ಇದೇ ಉದ್ಯೋಗವರು. ಮತ್ತು ಇದು ಬರೇ ಒಂದು ಶಾಂಪಲ್ ಅಷ್ಟೇ. ಇಂಥ 100 ಮನೆಗಳನ್ನ ಹಾಳು ಮಾಡಿದ್ದಾರೆ, 100 ಸಂಸಾರಗಳನ್ನ ಬೀದಿಗೆ ತಳ್ಳಿದ್ದಾರೆ. ಈ ಕ್ರಿಶ್ಚಿಯನ್ರ ಮಾನಸಿಕತೆ ಈ ರೀತಿ ಇರೋದು. ಸೊ ಅದಕ್ಕೆ ಇವರನ್ನ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಅರೆಸ್ಟ್ ಮಾಡಿ 20 ದಿನ ಜೈಲಿಗೆ ಹಾಕ್ತಾರೆ ಪೊಲೀಸರು, ಸರ್ಕಾರ. ಇವನ ಅಟ್ರಾಸಿಟಿ ಮತ್ತು ಸಾಕಷ್ಟು ಕೊಲೆ ಬೆದರಿಕೆ ಹಾಕಿದ ವಿತ್ ಪ್ರೂಫ್ ಕೊಟ್ರೆ ಇನ್ನೂವರೆಗೆ ಅವಳನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ತಾಯಿನ ಅವ್ರ ಅಕ್ಕನ್ನ ಅರೆಸ್ಟ್ ಮಾಡಿಲ್ಲ. ಇದು ಸರ್ಕಾರ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಒಂದು ಕಡೆಗೆ ಮುಸ್ಲಿಂ ಅಪೀಸ್ಮೆಂಟು, ಇನ್ನೊಂದು ಕಡೆಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಅಪೀಸ್ಮೆಂಟು. ಅಂದ್ರೆ ಕ್ರಿಶ್ಚಿಯನ್ರು ಕೂಡ ಇವರಿಗೆ ಬೇಕು
ಅವ್ರು ಏನು ಮಾಡಿದ್ರು ನಡೆಯುತ್ತೆ ಅಂತನ್ನುವಂಥ ಭಾವನೆಯಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ. ಈ ರೀತಿಯ ಅನೇಕ ಪ್ರಸಂಗಗಳ ಸಂಬಂಧಪಟ್ಟಾಗೆ ನಾವು ಇಲ್ಲಿಯ ಕಮಿಷನರ್ಗೆ ಭೇಟಿಯಾಗೋರಿದ್ದೀವಿ. ಎಷ್ಟು ಕುಟುಂಬಗಳನ್ನ, ಎಷ್ಟು ಸಂಸಾರಗಳನ್ನ, ಎಷ್ಟು ಮಕ್ಕಳನ್ನ, ಎಷ್ಟು ಗಂಡ ಹೆಂಡತಿಯನ್ನು ಹಾಳು ಮಾಡಿದ್ದಾರೆ ಇವರು ಕ್ರಿಶ್ಚಿಯನ್ರು. ಮನೆ ಹೊಡೆದಿದ್ದಾರೆ, ಮನಸ್ಸು ಹೊಡೆದಿದ್ದಾರೆ ಅಂತನ್ನುವಂಥದ್ದನ್ನ ದಾಖಲೆ ಸಹಿತ ಕಮಿಷನರ್ಗೆ ಭೇಟಿಯಾಗಿ ಇದನ್ನು ಸುಧಾರಣೆ ಮಾಡಿ, ಇಲ್ಲಾದರೆ ನಾವು ಬಹಳ ಅದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕಮಿಷನರ್ಗೆ ಹೋಗಿ ಕೊಡೋರಿದ್ದೀವಿ, DC-ಗೆ ಹೋಗಿ ಕೊಡೋರಿದ್ದೀವಿ. ಇಲ್ಲೇ ಹುಬ್ಬಳ್ಳಿ ನಗರದಲ್ಲಿ 112 ಪ್ರಾರ್ಥನಾ ಮಂದಿರಗಳಿದ್ದಾವೆ. ಮನೆಗಳಲ್ಲಿ ಮಾಡ್ತಾರೆ, ಬಾಡಿಗೆ ತಗೊಂಡಿದ್ದಾರೆ. 112 ಇಲ್ಲೀಗಲ್, ಯಾವುದೇ ಪರ್ಮಿಷನ್ ಇಲ್ಲ, ಏನೇನೂ ಇಲ್ಲ. ಅಲ್ಲಿ ಹೋಗೋದು, ಮನೆಯೊಳಗೆ ಆ ವಾದ್ಯಗಳ ಜೊತೆಗೆ ಕುಣಿದಾಡೋದು, ಅಕ್ಕಪಕ್ಕದಲ್ಲಿ ಇರುವಂಥವ್ರು ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಗಮನ ಇಲ್ಲ. ಅವ್ರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರ ನಿರ್ಲಕ್ಷ್ಯ, ಮತ್ತು ಅವರು ಹೋಗಿ ಹೇಳಿದ್ರೆ ಅವ್ರ ಮೇಲೆ ಹಲ್ಲೆ. ಹೀಗೆ 112 ಮನೆಗಳಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಸಾಮ್ರಾಟ್ ಹೋಟೆಲ್ ಮತ್ತು ಚಾಲುಕ್ಯ ಹೋಟೆಲ್ನಲ್ಲೂ ಕೂಡ ಇದು ಪ್ರತಿ ರವಿವಾರ ನಡೆಯುತ್ತೆ. ನಾನು ಹೇಳ್ತಾ ಇದ್ದೇನೆ, ಯಾರು ಬಾಡಿಗೆ ಕೊಟ್ಟಿದ್ದೀರಿ, ಯಾವ ಹೋಟೆಲ್ನವ್ರು ನೀವು ಪ್ರಾರ್ಥನೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಸೊ ಅಲ್ಲಿ ಮುಗ್ಧ ಹಿಂದೂ ಬಡವರನ್ನ ರೋಗ ನಿವಾರಣೆ ಮಾಡ್ತೇವಿ ಅಂತ ಹೇಳಿ ರೋಗಿಷ್ಠರನ್ನ, ಇಂಥ ಅನೇಕ ಮುಗ್ಧರನ್ನು ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿ ಅವರನ್ನ ಕನ್ವರ್ಟ್ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಇದು ಇವತ್ತಿಂದಲ್ಲ, ಬಹಳ ದಿನದಿಂದ ನಡೀತಾ ಇದೆ. ಸೊ ಈ ರೀತಿ ಇದು ಒಂದೇ ಅಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೇ ಇರುವಂತ ವರ್ಕ್ಶಾಪ್, ಇವತ್ತು ಇಡೀ ವರ್ಕ್ಶಾಪು ಕ್ರಿಶ್ಚಿಯನ್ಮಯ ಆಗಿದೆ. ಕ್ರಿಸ್ಮಸ್ ದಿನ 1 ವಾರ ರಜಾ ಕೊಡ್ತಾರೆ. ಅಲ್ಲಿರುವಂತ ರೈಲು ಭವನ್ ಅಂತನ್ನುವಂಥದ್ದು ಆ ರೈಲ್ವೆ ಸ್ಟೇಷನ್ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಕ್ಕೆ ಇರುವಂತ ರೈಲು ಭವನ್ ಅದು. ಅಲ್ಲಿ ಕ್ರಿಶ್ಚಿಯನ್ರ ಚಟುವಟಿಕೆ ಕಾರ್ಯಕ್ರಮಕ್ಕೆ ಕೊಡ್ತಾರೆ. ಕ್ರಿಸ್ಮಸ್ ನಡೆಯುತ್ತೆ. ಅಲ್ಲಿಯ ರೈಲ್ವೆ ಡಿಪಾರ್ಟ್ಮೆಂಟಿನ AG ಅವರು ನೋಡಿ ಎಂತ ದುರ್ದೈವ ಅಂತಂದ್ರೆ, GM, AGM, SDGM ಇವರು 3 ಜನ ರೈಲ್ವೆ ಡಿಪಾರ್ಟ್ಮೆಂಟಿನ ಪ್ರಮುಖರು ಆ ಕ್ರಿಸ್ಮಸ್ ದಿನ ಭಾಗವಹಿಸ್ತಾರೆ. ಕಾನೂನು ಬಾಹಿರವಾಗಿರುವಂತ ರೈಲು ಭವನದಲ್ಲಿ ಯಾರಿಗೂ ಬೇರೆಯವರಿಗೆ ಅವಕಾಶ ಇಲ್ಲದಂತ. ಹಾಗಾದ್ರೆ ನಾವು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಕೊಡ್ತಾರವರು. ಈ ರೀತಿ ಅಲ್ಲಿ 3 ಜನ ಭಾಗವಹಿಸಿದ್ದಾರೆ. ಇದಲ್ಲದೆ ಚಾಮುಂಡೇಶ್ವರಿ ನಗರ, ಚಾಮುಂಡೇಶ್ವರಿ ನಗರದಲ್ಲಿ 324 ಮನೆಗಳಿದಾವೆ ಮಾದಿಗರದು, ಹರಿಜನರದು. ಅದರಲ್ಲಿ 180 ಕುಟುಂಬಗಳನ್ನು ಈಗಾಗಲೇ ಮತಾಂತರ ಮಾಡಿದ್ದಾರೆ. 180 ಕುಟುಂಬಗಳನ್ನು. ಇದೊಂದು ವೈರಸ್. ಇದು ಈ ವೈರಸ್ ಹರಡ್ತಾ ಇರುವಂತ ಇಡೀ ಆ ಚಾಮುಂಡೇಶ್ವರಿ ನಗರದಲ್ಲಿ ಇರುವಂತ ಮಾದಿಗರನ್ನು ಕಂಪ್ಲೀಟ್ ಆಗಿ ಅಲ್ಲಿ ಕ್ರಿಶ್ಚಿಯನ್ರ ಮಾಡಿ ಚಾಮುಂಡೇಶ್ವರಿ ನಗರ ತೆಗೆದು ಅಲ್ಲಿ ಸೋನಿಯಾ ನಗರ ಮಾಡೋರು, ಯೇಸು ನಗರ ಮಾಡಬಹುದು. ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂತಹದ್ದು 59ನೇ ವಾರ್ಡು ಮತ್ತು 61ನೇ ವಾರ್ಡಿನ ಇಬ್ಬರಿದ್ದಾರೆ. ಸುವರ್ಣ ಕಲ್ಕುಂಟೆ ಮತ್ತು ದೊರೆರಾಜು ಮಣಿಕುಂಟ್ಲೆ ಅಂತ ಹೇಳಿ ಕಾರ್ಪೊರೇಟರ್ಸ್ ಇವರು ಇಬ್ರು. SC ಕೋಟಾದಲ್ಲಿ ಅವರು ಟಿಕೆಟ್ ತಗೊಂಡು ಗೆದ್ದಿದ್ದಾರೆ. ಆದರೆ ಚರ್ಚ್ನಲ್ಲಿ ಇವ್ರದ್ದು ಹೆಸರು ಕನ್ವರ್ಟ್ ಹೆಸರಾಗಿದ್ದು ರೆಕಾರ್ಡ್ನಲ್ಲಿ ನಮ್ಮ ಹತ್ರ ಇದೆ. ಕ್ರಿಶ್ಚಿಯನ್ರಿದೆ, ಚರ್ಚ್ನಲ್ಲಿ ಕ್ರಿಶ್ಚಿಯನ್ರ್ ಅಂತ ಅನ್ನುವಂಥದ್ದು ರೆಕಾರ್ಡ್ನಲ್ಲಿ ಇದೆ. ಅಂದ್ರೆ SC ಕೋಟಾ ಬೇಕು, SC ಲಾಭ ಬೇಕು, SC ಫ್ಯಾಸಿಲಿಟೀಸ್ ಬೇಕು.
ಉಳಿದೆಲ್ಲ ಹಿಂದೂ ಧರ್ಮದ ಇದು ಬೇಡ, ಮತಾಂತರ ಆಗಿದ್ದಾರೆ. ಇವರು ಅಷ್ಟೇ ಅಲ್ಲ, ಈ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂತವರು ಸಾಕಷ್ಟು ಜನ ಅಲ್ಲಿ ವರ್ಕ್ಶಾಪ್ ನಲ್ಲಿ ಇರುವಂತವರು ಮತಾಂತರ ಆಗಿದ್ದಾರೆ. SC ಕೋಟಾನಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ರಿಟೈರ್ಡ್ ಆದಂಥವರು ಕೂಡ ಇವತ್ತಿಗೂ SC ಕೋಟಾದಲ್ಲಿ ಪೆನ್ಷನ್ ತಗೊಳ್ತಾ ಇದ್ದಾರೆ. ಈಗ ಅವ್ರನ್ನೆಲ್ಲ ಲೀಸ್ಟ್ ತೆಗೆದ ಚರ್ಚಿನ ಏನ್ ದಾಖಲೆಯಲ್ಲಿ ಇದ್ದೇವೆ ಅದನ್ನೆಲ್ಲ ತಗೊಂಡು ಕೋರ್ಟ್ಗೆ ಹಾಕೋರ್ತೀವಿ. SC ಇನ್ನು ಉಳಿದ ಅಲ್ಲಿ ಇರುವಂತ ಪಾಪ ಬಡವರಿದ್ದಂಥವ್ರಿಗೆ ಅವಕಾಶ ಕೊಡ್ರಿ. ನೀವು ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಚರ್ಚ್ ಪಾದ್ರಿಗಳಿಗೆ ಹೋಗಿ ಅವ್ರಿಗೆ ಹೇಳಿ ನಮಗೆ ಉದ್ಯೋಗ ಕೊಡಿಸಿ ಅಂತ ಹೇಳಿ. SC ಕೋಟಾದಲ್ಲಿ ಯಾಕೆ ಮೋಸ ಮಾಡ್ತಾ ಇದ್ರಿ? SC ಹುಡುಗರಿಗೆ ಯಾಕೆ ಮೋಸ ಮಾಡ್ತಾ ಇದ್ರಿ? SC ಸಮಾಜಕ್ಕೆ ಯಾಕೆ ಮೋಸ ಮಾಡ್ತಾ ಇದ್ರಿ ನೀವು? ನಾನು ಹೇಳ್ತೀನಿ, ಅವರಿಬ್ಬರು ಯಾರು ಕಾರ್ಪೊರೇಟರ್ಸ್ ಇದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು. ಈ ರೀತಿ ಅನೇಕ ಘಟನೆಗಳು ಹುಬ್ಳಿ ಧಾರವಾಡ ನಗರದಲ್ಲಿ ನಡೀತಾ ಇದೆ, ಜಿಲ್ಲೆಯಲ್ಲೂ ನಡೀತಾ ಇದೆ. 100 ನಮ್ಮ ಡಿಮಾಂಡ್ ಇಷ್ಟೇ. ಇವತ್ತು ವಿನಯ ಎಡ್ವರ್ಡ್ ಅಂದ್ರೆ ಇವನು ಏನು ಮದುವೆ ಆದಂತ ಹುಡುಗಿ ತಾಯಿ, ಹುಡುಗಿ ಅಕ್ಕನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯ್ತು, ಇನ್ನೂವರೆಗೆ ಅರೆಸ್ಟ್ ಇಲ್ಲ. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ನಲ್ಲಿ ನಾ ಹೇಳೋದು ಇಮ್ಮಿಡಿಯೇಟ್ ಅರೆಸ್ಟ್ ಆಗಬೇಕು. ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದು ಕೂತ್ಕೊಳ್ಬೇಕಾಗತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ರಿ. ಈ ನಾಟಕ ಮಾಡಕ್ ಹೋಗ್ಬೇಡಿ. ಏನು ಕಂಪ್ಲೇಂಟ್ ಇದೆ ಅದನ್ನ ತಗೊಂಡು ಸ್ವೀಕಾರ ಮಾಡಿಕೊಂಡು 3 ಜನರನ್ನು ಒದ್ದು ಒಳಗಡೆ ಹಾಕ್ರಿ. ಇದು ಮೊದಲೇ ಬೇಡಿಕೆ ನಮ್ದು. ಇನ್ನು ಎರಡನೇದು, ರೈಲ್ವೆ ವರ್ಕ್ಶಾಪ್ ಪೂರ್ತಿ ಕ್ರಿಶ್ಚಿಯನ್ ಮಯ ಮಾಡ್ತಾ ಇರುವಂತಹದ್ದನ್ನ ಎನ್ಕ್ವೈರಿ ಆಗ ಅಲ್ಲಿ ಏನು ಎಂತು ಒತ್ತಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಆಶೆಗಳನ್ನು ತೋರಿಸ್ತಾ ಇದ್ದಾರೆ, ಹುಡುಗಿಯರನ್ನು ಬಿಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಸೊ ಇದನ್ನ ಏನ್ ಮಾಡ್ತಾ ಇದ್ರೆ ಅದು ಪೂರ್ಣ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು 59 ಮತ್ತು 61ನೇ ವಾರ್ಡ್ನಲ್ಲಿ ಇರುವಂತಹ 2 ಕಾರ್ಪೊರೇಟರ್ಗೆ ಮೋಸದಿಂದ ಇವತ್ತು SC ಕೋಟಾದಿಂದ ಏನೋ ಒಂದು ಮೋಸ ಮಾಡಿದ್ದಾರೆ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಅವರ ಸದಸ್ಯತ್ವ ರದ್ದಾಗಬೇಕು, ಕಾರ್ಪೊರೇಷನ್ ರದ್ದಾಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬಕ್ಕೆ ರೈಲು ಭವನ್ ಹ್ಯಾಕ್ ಕೊಟ್ರು, ಯಾಕೆ ಕೊಟ್ರು, ಯಾರು ಅನುಮತಿ ಇಲ್ಲ, ಏನೂ ಇಲ್ಲ, ಬಾಡಿಗೆನೂ ಕೊಡಂಗಿಲ್ಲ ಅದು. ಸೊ ಅದರ ಸಂಬಂಧಪಟ್ಟಾಗಿ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಇನ್ನು ಕಾನೂನು ಬಾಹಿರವಾಗಿ ನಡೀತಾ ಇರುವಂತ ಆ ರೈಲ್ವೆ ಭವನದಲ್ಲಿ GM, AGM ಮತ್ತು SDGM ಇವರು 3 ಜನ ಅಧಿಕಾರಿಗಳು ಹೇಗೆ ಭಾಗವಹಿಸಿದ್ರು, ಅಲ್ಲಿ ಇದಕ್ಕೆ ಹೇಗೆ ಭಾಗವಹಿಸಿದ್ರು. ಇದೇ ಇವರು ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ್ ಸೇನೆ ಸಂಘಟನೆ ಯಾವುದೇ ಕಾರ್ಯಕ್ರಮ ಬಂದ್ರೆ ಕೋಮು ಸಂಘಟನೆಯಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿ ಬೊಂಬಡಿ ಹೊಡಿತಿದ್ರು ಕಾಂಗ್ರೆಸ್ನವರು. ಈಗ ಹೇಗೆ ಅವಕಾಶ ಇತ್ತು? ಇದಕ್ಕೆ ಹೇಗೆ ಅವಕಾಶ ಸಿಗ್ತಾ ಇದೆ? ಇವ್ರಿಗೆ ಹೆಂಗೆ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ಹೆಂಗೆ ಭಾಗವಹಿಸ್ತಾ ಇದ್ದಾರೆ? ಹುಬ್ಳಿ ನಗರದಲ್ಲಿರುವಂತಹ 112 ಬಾಡಿಗೆ ಮನೆಯಲ್ಲಿ ಕಾನೂನು ಬಾಹಿರ ಅನುಮತಿ ಇಲ್ಲದೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದನ್ನ ರದ್ದಾಗಬೇಕು, ನಿಲ್ಲಿಸ್ಬೇಕು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆ 2 ಹೋಟೆಲ್ನಲ್ಲಿ ಆಗ್ತಾ ಇರುವಂತಹದ್ದು ಕೂಡ ಹೋಟೆಲ್ನವರಿಗೆ ನಾವು ವಿನಂತಿ ಮಾಡ್ತೀವಿ, ಇದಕ್ಕೆ ಅವಕಾಶ ಮಾಡಿಕೊಡಕ್ ಹೋಗಬೇಡಿ. ಮತಾಂತರನೇ ಇವರು ಗುರಿ, ಪ್ರಾರ್ಥನೆ ಅಲ್ಲ, ರೋಗಿಗಳ ನಿವಾರಣೆ ಅಲ್ಲ, ಶಿಕ್ಷಣ ಅಲ್ಲ, ಎಲ್ಲ ಮೋಸದ ವ್ಯವಹಾರ ಮಾಡ್ಕೊಂಡು ಇವರು ಮತಾಂತರನೇ ಮಾಡ್ತಾ ಇದ್ದಾರೆ. ಅದಕ್ಕೆ 112 ಮನೆಗಳಲ್ಲಿ ಆಗ್ತಾ ಇರುವಂತಹದ್ದನ್ನ ರದ್ದು ಮಾಡಬೇಕು. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ SC ಕೋಟಾದಲ್ಲಿರುವಂತಹ ನೌಕರಿ ಮಾಡ್ತಾ ಇರುವಂತಹವ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು. ಆ ಕೋಟಾದಲ್ಲಿ ಸಾಮಾನ್ಯ SC ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೆ. ಇನ್ನು ವಿನಯ ಎಡ್ವರ್ಡ್ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಚರ್ಚ್ ಬೆಂಬಲ ಕೊಡ್ತಾ ಇದೆ, ಭಾಷಣ್ ಮಿಷನ್ ಚರ್ಚ್ ಬೆಂಬಲ ಕೊಡ್ತಾ ಇದೆ. ಆ ಚರ್ಚ್ ಸಂಬಂಧಪಟ್ಟಾಗ, ಪಾದ್ರಿ ಸಂಬಂಧಪಟ್ಟಾಗ ಎನ್ಕ್ವೈರಿ ಆಗಬೇಕು. ಸೊ ಇದು ಇವರು ಮಾಡಲಿಲ್ಲ ಅಂತಂದ್ರೆ, ಇದಕ್ಕೆ ಏನಾದರೂ ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ
ನಾವು ಆ 112 ಮತ್ತು ಆ ಹೋಟೆಲ್ ಎದುರುಗಡೆ ಕೂತ್ಕೊಳ್ಬೇಕಾಗುತ್ತೆ, ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತ್ಕೊಳ್ಬೇಕಾಗುತ್ತೆ, ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಒಂದು ಕಂಪ್ಲೇಂಟ್ಗೆ FIRಗೆ ಏನು ಬೆಲೆನೇ ಇಲ್ವಾ? ಕ್ರಿಶ್ಚಿಯನು ಮುಸ್ಲಿಂ ಅಂದ ತಕ್ಷಣನೇ ಇವರು 10 ಹೆಜ್ಜೆ ಹಿಂದೆ ಹೋಗೋದಾ, ಬಚಾವ್ ಮಾಡೋದಾ? ಸೊ ಇದು ಒಪ್ಪಲಾರದು, ನಾವು ಒಪ್ಪೋದಿಲ್ಲ. ಸೊ ಇಷ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಅವಳು ಮದುವೆ ಆದಂಥ ಸಮಯದಲ್ಲಿ ಮನೆಯಲ್ಲಿ ಎಲ್ಲ ಹಿಂದೂ ಪದ್ಧತಿ ಪ್ರಕಾರ ನಡೀತಾ ಇತ್ತು ಹಿಡ್ಕೋದು. ಈಗ ಮದುವೆ ಇವನು ಮನೆ ಕಟ್ಟಿ ಕೊಟ್ಟಿದ್ದಾನೆ, ಅವಳ ಹೆಸರಿನಲ್ಲಿದೆ. ಒಂದು ಆಕ್ಟಿವ್ ಹೊಂಡಾ ವಾಹನ ಅವಳ ಹೆಸರಿನಲ್ಲಿ ಇವನ ಕೊಡಿಸಿದ್ದು. ಒಂದು ಲ್ಯಾಪ್ಟಾಪ್ ಕೊಡಿಸಿದ್ದಾರೆ, ಅವಳ ಕಡೆ ಇದೆ. ಮೂರೂ ತಗೊಂಡು ಆನಂದವಾಗಿ ಇವತ್ತು ಆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಮೊದಲು ಹೇಗಿತ್ತು, ಆಮೇಲೆ ಏನಾಗಿ ಸ್ಥಿತಿ ಇದೆ ಅಂತ ಅನ್ನೋದು ಈ ಫೋಟೋ ಮೂಲಕನ ಗೊತ್ತಾಗುತ್ತೆ. ಈಗ ಅವಳು ವಿನಯ್ ಎಡ್ವರ್ಡ್ ಅವಳು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಇವನೇ ಕೊಡಿಸಿದ್ದು ನೌಕರಿ, ಇವನೇ ಕೊಡಿಸಿದ್ದು. ಅವ್ರ ಅಪ್ಪದ ನೌಕರಿ ಅಲ್ಲಿ ಇದ್ದ, ಅವ್ರ ಅಪ್ಪ ಸತ್ತು ಕೂಡಲೇ ಇವಳಿಗೆ ಕೊಟ್ಟು. ಆಕ್ಚುಲಿ ತಮ್ಮನಿಗೆ ಸಿಗಬೇಕು, ತಮ್ಮನಿಗೆ ಮಿಸ್ಸಿಂಗ್ ಮಾಡಿದ್ದಾರೆ, ತಮ್ಮನಿಗೆ ಕೊಲೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಸಂಶಯ ಇದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಇನ್ನೂವರೆಗೆ ತಮ್ಮ ಎಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ. ತಮ್ಮನ ಆಸ್ತಿಯನ್ನು ಹೊಡೆಯ ಕೂಡ ಇವ್ರ ಅಕ್ಕ ತಂಗಿ ಇಬ್ರು ಇವ್ರ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ, ಬೇರೆ ಬೇರೆ ಡಾಕ್ಯುಮೆಂಟ್ ಮಾಡಕ್ಕೆ. ಹುಡುಗಿ ಅಪ್ಪನ ನೌಕರಿ. ನಾವು ಅಡ್ಡಾಡಿ ಅದಕ್ಕೆ ಸ್ವಲ್ಪ 3,80,000 ಅಮೌಂಟ್ ಕೊಟ್ಟು ಆ ನೌಕರಿಯನ್ನು ಕೊಡ್ಸಿದ್ದೀನಿ. ಅದು ಸ್ವಲ್ಪ ತಕರಾರು ಇತ್ತು ಅವ್ರ ಮನೆ ಒಳಗೆ.